ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದ್ರೆ ಈ ಹೆಣ್ಮಕ್ಳು ಗೊತ್ತಿಲ್ಲದೆ ಈ ಅನ್ವಾಂಟೆಡ್ 72 ಅಂತ ಏನ್ ಹೇಳ್ತೀವಿ. ಸೊ ಅನ್ವಾಂಟೆಡ್ 72 ಅಥವಾ ಐಪಿಲ್ ಅಂತ ಏನ್ ಹೇಳ್ತೀವಿ, ಇದನ್ನ ಕೆಲವರು ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದನ್ನ ತಗೊಳ್ಳೋದು ಸರಿನಾ ತಪ್ಪಾ, ಅಥವಾ ಯಾವಾಗ ತಗೋಬೇಕು, ಎಷ್ಟು ತಗೋಬೇಕು, ಯಾರು ತಗೋಬೇಕು ಅಂತ ಗೊತ್ತಿರಲ್ಲ, ಆದ್ರೂ ತಗೊಂಡು ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಇವತ್ತು ಕೆಲವೊಂದು ಟಿಪ್ಸ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹುಡುಗಿಯರು ಅಷ್ಟೇ ಈ ವಿಡಿಯೋ ನೋಡ್ಬೇಕು ಅಂತ ಏನಿಲ್ಲ, ಹಸ್ಬೆಂಡ್ ಅಥವಾ ಬಾಯ್ ಫ್ರೆಂಡ್ ನೀವು ಕೂಡ ನೋಡ್ಬೋದು. ಓಕೆನಾ? ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಐಪಿಲ್ ಅಥವಾ ಅನ್ವಾಂಟೆಡ್ 72 ಅಂತ ಇದನ್ನ ಯಾವಾಗ ತಗೋತಾರೆ ಅಂದ್ರೆ, ಈಗ ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು, ಇಲ್ಲ ಬಾಯ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ಬೋದು. ಇನ್ ಕೇಸ್ ಏನಾದರೂ ಸೇಫ್ಟಿ ಯೂಸ್ ಮಾಡದೆ ಅಂದ್ರೆ ಕಾಂಡೋಮ್ ಯೂಸ್ ಮಾಡದೆ ಸೆಕ್ಸ್ ಮಾಡಿದಂತಹ ಟೈಮಲ್ಲಿ, ಸೊ ಅವಾಗ ಭಯ ಬಿದ್ದು ಎಲ್ಲಿ ಪ್ರೆಗ್ನೆಂಟ್ ಆಗ್ಬಿಡ್ತಾರೋ ಅಂತ ಅಂದ್ಬಿಟ್ಟು ತಾವೇ ಖುದ್ದಾಗಿ ಹೋಗಿ ಮೆಡಿಕಲ್ ಅಲ್ಲಿ ಪರ್ಚೇಸ್ ಮಾಡಿ ನುಂಗುವಂಥದ್ದು. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇದು ಅಡ್ವೈಸ್ ಇಲ್ಲದೆ ತಗೊಳ್ಳೋ ಹಾಗಿಲ್ಲ. ಓಕೆನಾ? ಫಸ್ಟ್ ಆಫ್ ಆಲ್ ಈ ಐಪಿಲ್ ಅಥವಾ ಅನ್ವಾಂಟೆಡ್ 72 ಅಂತ ಏನ್ ಹೇಳ್ತೀವಿ, ಈ ಟ್ಯಾಬ್ಲೆಟ್ ನ ಯಾವಾಗ ತಗೋಬೇಕು ಅಂತ ಅಂದ್ರೆ, ಸೆಕ್ಸ್ ಮಾಡಿ ಅಂದ್ರೆ ಇವಾಗ ಪ್ರೆಸೆಂಟ್ ನೀವು ಸೆಕ್ಸ್ ಮಾಡಿದೀರಾ, ಯಾವುದೇ ಸೇಫ್ಟಿ ಇಲ್ಲದೆ ಅಂದ್ರೆ, ಸೇಫ್ಟಿ ಯೂಸ್ ಮಾಡಿದ್ರೆ ನೀವು ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಕಾಂಡೋಮ್ ಯೂಸ್ ಮಾಡಿದ್ರೆ ಸೆಕ್ಸ್ ಮಾಡುವಂತ ಟೈಮಲ್ಲಿ ಸೊ ನೀವು ಈ ಅನ್ವಾಂಟೆಡ್ 72ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಏನಾದ್ರು ಕಾಂಡೋಮ್ ಯೂಸ್ ಮಾಡದೆ ಸೆಕ್ಸ್ ಮಾಡಿದೀರಾ ಅಂದ್ರೆ, ಸೊ ಇವಾಗ ನೀವು ಸೆಕ್ಸ್ ಮಾಡಿದೀರಾ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಗಂಟೆ ಒಳಗಡೆ ನೀವು ಆ ಟ್ಯಾಬ್ಲೆಟ್ ನ ತಗೋಬೇಕಾಗುತ್ತೆ. ಸೊ ಹಾಗೆ ಇದನ್ನ ಎಷ್ಟು ದಿನದಲ್ಲಿ ತಗೋಬೇಕು ಅಂದ್ರೆ, ಕೆಲವ್ರು ಅನ್ಕೋತೀರಾ ಯಾವಾಗ ಬೇಕಾದ್ರೂ ಅಂದ್ರೆ ಅದು ಈಸಿಯಾಗಿ ಮೆಡಿಕಲ್ ಅಲ್ಲಿ ಸಿಗುತ್ತೆ. ಓಕೆನಾ? ಏನ್ ಒಂದು 60 to 70 ರೂಪೀಸ್ ಇರ್ಬೋದು ಅಷ್ಟೇ. ಸೊ ಈಸಿಯಾಗಿ ಮೆಡಿಕಲ್ ಅಲ್ಲಿ ಸಿಗೋದ್ರಿಂದ ನೀವೇನ್ ಅನ್ಕೋತೀರಾ ಅಂದ್ರೆ, ಯಾವಾಗೆಲ್ಲ ಈ ಕಾಂಡೋಮ್ ಯೂಸ್ ಮಾಡದೆ ಏನಾದ್ರು ಸೆಕ್ಸ್ ಮಾಡಿದ್ರೆ, ಈ ಕೆಲವ್ರಿಗೆ ಇಷ್ಟ ಇರೋದಿಲ್ಲ ಅಲ್ವಾ. ಸೊ ಕಾಂಡೋಮ್ ಯೂಸ್ ಮಾಡಿ ಸೆಕ್ಸ್ ಮಾಡೋಂಥದ್ದು ಕೆಲವ್ರಿಗೆ ಇಷ್ಟ ಇರಲ್ಲ. ಸೊ ಅಂತ ಟೈಮಲ್ಲಿ ಅವ್ರು ಅನ್ಕೊಂಡಿರ್ತಾರೆ, ಓಕೆ ಸೆಕ್ಸ್ ಮಾಡಿ ಆದ್ಮೇಲೆ ಆ ಥರ ಟ್ಯಾಬ್ಲೆಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ. ಹಂಗಲ್ಲ. ಓಕೆನಾ? ನಿಮ್ಗೆ ಇಷ್ಟ ಬಂದ ಹಾಗೆ ನೀವು ಆ ಟ್ಯಾಬ್ಲೆಟ್ ನ ತಗೊಳ್ಳೋ ಹಾಗಿಲ್ಲ. ವರ್ಷದಲ್ಲಿ ಮಿನಿಮಮ್ ಅಂದ್ರೆ ಒಂದು 2-3 ಟ್ಯಾಬ್ಲೆಟ್ಸ್ ಅಷ್ಟೇ ನೀವು ತಗೋಬಹುದು. ಇನ್ ಕೇಸ್ ಏನಾದ್ರೂ ನೀವು ಡಾಕ್ಟರ್ ಅಡ್ವೈಸ್ ಇಲ್ಲದೆ ರೆಗ್ಯುಲರ್ ಆಗಿ ತಗೋತಿದ್ದೀರಾ ಅಂದ್ರೆ, ನೀವು ಕೆಲವೊಂದು ಪ್ರಾಬ್ಲಮ್ ನ ಫೇಸ್ ಮಾಡಲೇಬೇಕಾಗುತ್ತೆ. ಮಕ್ಕಳಾಗೋದಕ್ಕೆ ಪ್ರಾಬ್ಲಮ್ ಆಗುವಂಥದ್ದು, ಮತ್ತೆ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗುವಂಥದ್ದು. ಸೊ ಇದೆಲ್ಲದು ನಿಮಗೆ ಫ್ಯೂಚರ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಇನ್ ಕೇಸ್ ನೀವು ಸೇಫ್ಟಿ ಇಲ್ಲದೆ ಸೆಕ್ಸ್ ಮಾಡಿದ್ರೆ ಹೋಗಿ ಡಾಕ್ಟರ್ ಹತ್ರ ಹೇಳಿ. ಓಕೆನಾ? ಅವ್ರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಯಾವ ಟ್ಯಾಬ್ಲೆಟ್ ಎಷ್ಟು ತಗೋಬೇಕು, ಯಾವಾಗ ತಗೋಬೇಕು ಅಂತ. ಕಾಫರ್ಟಿ ಅಂತ ಬರುತ್ತೆ. ಸೊ ನೀವು ಅದನ್ನ ಹಾಕಿಸ್ಕೊಳ್ಳೋದ್ರಿಂದ ನಿಮ್ಗೆ ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಆಗ್ಲಿ, ಇಲ್ಲ ಎಲ್ಲಿ ನಾವು ಪ್ರೆಗ್ನೆಂಟ್ ಆಗ್ಬಿಡ್ತೀವಿ ಅಂತ ಭಯ ಬೀಳೋ ಅವಶ್ಯಕತೆ ಇರೋದಿಲ್ಲ. ಸೊ ಅದಕ್ಕಿಂತ ಬೆಟರ್ ಏನಪ್ಪಾ ಅಂದ್ರೆ, ಲೈಫ್ ಟೈಮ್ ಮತ್ತೆ ಪರ್ಮನೆಂಟ್ ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ಇಲ್ಲ ನೀವು ಕಾಂಡೋಮ್ ಯೂಸ್ ಮಾಡುವಂಥದ್ದು ಸೆಕ್ಸ್ ಟೈಮಲ್ಲಿ. ಓಕೆ, ಪ್ರತಿ ಸಲ ನೀವು ಆ ಟ್ಯಾಬ್ಲೆಟ್ ನ ಯೂಸ್ ಮಾಡೋವಾಗ ಅದು ಎಕ್ಸ್ಪೈರಿ ಡೇಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಒಂದು ಸಲ ಚೆಕ್ ಮಾಡ್ಕೊಂಡು ಆಮೇಲೆ ಟ್ಯಾಬ್ಲೆಟ್ ಯೂಸ್ ಮಾಡುವಂಥದ್ದು ಬೆಟರ್. ಸೊ ಇದಾಗಿತ್ತು ನನ್ನ ವಿಡಿಯೋ.